ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಟೂ ಡಿಜಿಟ್ ಡಿವೈಸರ್ ಅಂದರೆ ಭಾಜಕ 2 ಅಂಕಿ ಇರುತ್ತೆ. ಇದ್ರ ಮೇಲೆ ಒಂದು 20 ಲೆಕ್ಕಗಳನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ದೋ ಅಂದರೆ 1 ಅಂಕಿಯಿಂದ ಡಿವೈಡ್ ಮಾಡ್ತಾ ಇದ್ದೋ. ಡಿವೈಸರ್ 1 ಅಂಕಿ ಇತ್ತು ಅಥವಾ ಭಾಜಕ 1 ಅಂಕಿ ಇತ್ತು, ಅದ್ರ ಮೇಲೆ ಸುಮಾರು ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿದ್ವಿ. ಈ ಕ್ಲಾಸಲ್ಲಿ ಟೂ ಡಿಜಿಟ್ ಡಿವೈಸರ್ ಅಂದರೆ ಭಾಜಕ 2 ಅಂಕಿ ಇರುತ್ತೆ, ಆ ಥರದ ಮೇಲೆ ಒಂದು 20 ಲೆಕ್ಕಗಳನ್ನ ಸಾಲ್ವ್ ಮಾಡಿಸ್ತಾ ಇದ್ದೀವಿ. ಆಯಿತಾ, ನೋಡಿ ಫಸ್ಟ್ ಲೆಕ್ಕ 270ನ 30 ಇಂದ ಡಿವೈಡ್ ಮಾಡಬೇಕಂತೆ. ಆಯಿತಾ, ಇದು ಸಾಮಾನ್ಯವಾಗಿ ಈ ಪ್ರೊಸೀಜರ್ ಯೂಸ್ ಮಾಡ್ತೀವಿ ನಾವು. 270 ಆಯಿತಾ, ಇಲ್ಲಿ 30 ಡಿವೈಸರ್ ಇದೆ. ಇದೊಂದು ಸ್ವಲ್ಪ ಡಿಜಿಟ್ 2 ಇರೋದ್ರಿಂದ ಒಂದು ಸ್ವಲ್ಪ ಏನು ಮಾಡಬೇಕು ಅಂದರೆ ಈ ರೀತಿ ಡಿವೈಡ್ ಮಾಡಬೇಕೈತೆ. 30 ಅಂದರೆ ಮಲ್ಟಿಪ್ಲಿಕೇಶನ್, 39 9 27, ಪಕ್ಕ 0 ಇದೆ 0, ಈ ರೀತಿ ಬರ್ಕೋಬೇಕಾಗತ್ತೆ. ಈ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಯೂಸ್ ಮಾಡಿ ಅಂದರೆ ಟ್ರೈ ಮಾಡಬೇಕಾಗತ್ತೆ. 30 ಇಂದ 9 3s 27 ಆಗುತ್ತೆ, 9 27, ಅಥವಾ 3 9s 27 ಬತ್ತು, ಪಕ್ಕ 0 ಇದೆ 0 ಹಾಕೊಂಡು ಬರ್ಕೊಳ್ಳಿ. ಆಯಿತಾ, 270 ಬತ್ತು ಅಂದರೆ 30 9s 270. ಆಯಿತಾ, 270 270 ಮೈನಸ್ ಮಾಡೋರು 0 0. ಆಯಿತಾ, ಈ ರೀತಿ ಸಾಲ್ವ್ ಮಾಡ್ಬೋದು. ಅಥವಾ ಇನ್ನೂ ಸಿಂಪಲ್ ಆಗಿ ಅಂದರೆ ಇಲ್ಲಿ ನೋಡಿ ಏನು ಮಾಡಿ ಗೊತ್ತಾ, 270ನ ಈ ರೀತಿ ಬರ್ಕೊಳ್ಳಿ, ಮೇಲೆ ಕೆಳಗಡೆ ಬರ್ಕೊಳ್ಳಿ. ಆಯಿತಾ, ಒಂದು 0 ಇದೆ, ಮೇಲೆ 1 0 ಕೆಳಗಡೆ 1 0 ಡಮರ್ ಆಗುತ್ತೆ, ಮೇಲೆ 1 0 ಕೆಳಗಡೆ 0 ಡಮರ್ ಆಗುತ್ತೆ. ಇದನ್ನು ನಾವೇನಂತ ಬರ್ಕೋಬೋದು, 27/3 ಅಂತ ಬರ್ಕೋಬೋದು. ಆಯಿತಾ, ನಮಗೆಲ್ಲ ಗೊತ್ತೇ ಇದೆ. ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. 3 1s 3 9s, ಮೇಲ್ಗಡೆ 9 ಇದೆ, ಕೆಳಗಡೆ 1 ಇದೆ. ಆಯಿತಾ, ಕೆಳಗಡೆ 1 ಇದ್ರೂ ಒಂದೇ ಇಲ್ಲಾಂದ್ರೂ ಒಂದೇ. ಆಯಿತಾ, ಇದು ಕೋಶೆಂಟ್ ಆಗುತ್ತೆ. ಕೋಶೆಂಟ್ ಅಥವಾ ಕನ್ನಡದಲ್ಲಿ ಭಾಗಲಬ್ಧ ಆಗುತ್ತೆ. ಆಯಿತಾ, ಸಾಮಾನ್ಯವಾಗಿ ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡಿ, ಸ್ಕೂಲಲ್ಲಿ ಮಾಡ್ಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ 1020ನ 16ಇಂದ ಡಿವೈಡ್ ಮಾಡಬೇಕಂತೆ. ಆಯಿತಾ, ಫಸ್ಟ್ ಏನು ಮಾಡಿ ಇದನ್ನು ಈ ಥರ ಬರ್ಕೊಳ್ಳಿ, 1020 ಡಿವೈಡೆಡ್ ಬೈ 60. ಆಯಿತಾ, ಕೆಳಗಡೆ 1 0 ಇದೆ, ಮೇಲ್ಗಡೆ 1 0 ಇದೆ, ಡಮರ್ ಆಗುತ್ತೆ. ಏನು ಬರುತ್ತೆ, 102/6 ಅಂತ ಬರುತ್ತೆ. ಆಯಿತಾ, ಇದನ್ನು ಮಾಮೂಲಿ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ ಸಾಲ್ವ್ ಮಾಡಿ. 102. ಆಯಿತಾ, 1 6ಇಂದ ಡಿವೈಡ್ ಆಗಲ್ಲ, ಸೊ 2 ನಂಬರ ತೊಗೊಳ್ಳಿ, 2 ಡಿಜಿಟು ತೊಗೊಳ್ಳಿ. 1 6ಇಂದ ಡಿವೈಡ್ ಆಗಲ್ಲ, ಅದಕ್ಕೋಸ್ಕರ 2 ನಂಬರ್ ತೊಗೊಂಡಿದ್ದೀವಿ. ಆಯಿತಾ, ಗೊತ್ತಿದೆಯಲ್ಲ ಇದು. 6 1s 6, 6 2s 12. ಆಯಿತಾ, 12 ಬಂತು. ನಮ್ಗೆ ಬೇಕಾಗಿರೋದು 10 ಇರಬೇಕು ಅಥವಾ 10ಗಿಂತ ಚಿಕ್ಕ ನಂಬರ್ ಇರಬೇಕು. ಸೊ ಅದಕ್ಕೇನು ಮಾಡಿ, 6 1s 6 ತೊಗೊಳ್ಳಿ. ಆಯಿತಾ, 10 ಇರಬೇಕು, ಅದಕ್ಕಿಂತ ಚಿಕ್ಕ ನಂಬರ್ ಇರಬೇಕು. 6 1s 6. ಆಯಿತಾ, 6 1s 6. 10ರಲ್ಲಿ 6 ಕಳೆದ್ರೆ ಎಷ್ಟು, 10ರಲ್ಲಿ 6 ಕಳೆದ್ರೆ 4. 2 ಇದೆ, 2ನ ಕೆಳಗಡೆ ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ಏನು ಮಾಡಿ, ಇದನ್ನು ಸಾಲ್ವ್ ಮಾಡಿ. 42 ಇಲ್ಲಿ ಬರುತ್ತೆ, 6 6 36, 6 7s 42, 6 7 42. ಡೈರೆಕ್ಟಾಗಿ ಬರುತ್ತೆ, 6 7s 42. ನಮಗೆ ಇದು ಡೈರೆಕ್ಟಾಗಿ ಬರುತ್ತೆ 42. 6 7s 42. ಆಯಿತಾ, ಈ ರೀತಿ ತುಂಬ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ, ಫಸ್ಟ್ ಏನು ಮಾಡಿ, 0 0 ತೆಗೆದಾಕಿ, ಮೇಲ್ಗಡೆ 0 ಕೆಳಗಡೆ 0. ಫಸ್ಟ್ ಕೆಲಸ ಏನು ಮಾಡಬೇಕು, ಎರಡನ್ನೂ ಹೊಡೆದಾಕ್ಬಿಟ್ಟು ಈ ಥರ ಸಿಂಪಲಾಗಿ ಬರ್ಕೊಂಡು ಸಾಲ್ವ್ ಮಾಡಿ. ಇದೂ ಅಷ್ಟೇ, ಇಲ್ಲೂ ನೀವು ಡೈರೆಕ್ಟಾಗಿ ಮಾಡ್ಬೋದು. ಆಯಿತಾ, 6 1s 6, 6 1s 6. ಆಯಿತಾ, ಉಳಿದಿರೋದು ಇಲ್ಲಿ 4 ಉಳ್ಕೊಳ್ತು, ಇಲ್ಲಿ 4 ಉಳ್ಕೊಳ್ತು, ಇಲ್ಲಿ 2 ಇದೆ, 42 ಉಳ್ಕೊಳ್ತು. ಪುನಃ 6 1s 6, 6 7s 42, 6 7s 42. ಸೊ ಕೋಶೆಂಟ್ ಅಥವಾ ಭಾಗಲಬ್ಧ 17 ಅಂತ ಬರುತ್ತೆ. ನಿಮಗೆ ಇದು ಈಸಿ ಆನ್ಸರ್ ಈ ಮೆಥಡ್ ಯೂಸ್ ಮಾಡಿ, ಇಲ್ಲಾಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ 1160ನ 40ಇಂದ ಡಿವೈಡ್ ಮಾಡಬೇಕಂತೆ. ಆಯಿತಾ, ಫಸ್ಟ್ ಈ ರೀತಿ ಬರ್ಕೊಳ್ಳಿ, 1160 ಡಿವೈಡೆಡ್ ಬೈ 40. 1 0 1 0 ಡಮರ್ ಆಗುತ್ತೆ, ಉಳ್ಕೊಳ್ಳೋದು 116/4. ಆಯಿತಾ, ಈಗ ಡೈರೆಕ್ಟಾಗಿ 4ಇಂದ 116ನ ಡಿವೈಡ್ ಮಾಡಿ, 4ಇಂದ 116ನ ಡಿವೈಡ್ ಮಾಡಿ. 1 4ಗಿಂತ ಚಿಕ್ಕ ಇದೆ, 1 4ಗಿಂತ ಚಿಕ್ಕ ಇದೆ. ಸೊ ಅದಕ್ಕೇನು ಮಾಡಿ, 2 ನಂಬರ್ ತಗೊಳ್ಳಿ. ಆಯಿತಾ, ನಮಗೆಲ್ಲ ಗೊತ್ತಿದೆ, 4 2s 8, 4 3s 12. 11 ಬೇಕು, 11 ಇರಬೇಕು ಅಥವಾ 11ಗಿಂತ ಚಿಕ್ಕ ಇರಬೇಕು. 11 ಇಲ್ಲ,
11 ಇಲ್ಲ, 11ಗಿಂತ ಚಿಕ್ಕ ಅಂದರೆ 4 2 8 ಆಯಿತಾ. 4 2 8. 11ರಲ್ಲಿ 8 ಕಳೆದ್ರೆ 3 ಬರುತ್ತೆ ಆಯಿತಾ. ಪುನಃ 6ನ ಕೆಳಗಡೆ ತಗೊಳ್ಳಿ ಆಯಿತಾ. 4 9 ಏನಾಗುತ್ತೆ, 4 9 36. 4 9 36 ಬರುತ್ತೆ. 36 4 9 36. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ 1000ನ 15ದ ಡಿವೈಡ್ ಮಾಡಬೇಕಂತೆ. ಅದನ್ನು ಈ ರೀತಿ ಬರ್ಕೊಳ್ಳಿ. 1000ನ 15ದ ಡಿವೈಡ್ ಮಾಡಬೇಕಂತೆ. 1010 ಡಮಾರ್ ಆಗುತ್ತೆ. ಮೇಲ್ಗಡೆ 100, ಕೆಳಗಡೆ 5 ಆಯಿತಾ. ಅಂದರೆ 5ಇಂದ 100ನ ಡಿವೈಡ್ ಮಾಡೋದು ಆಯಿತಾ. 1 5ಗಿಂತ ಚಿಕ್ಕ ಇದೆ, 1 5ಗಿಂತ ಚಿಕ್ಕ ಇದೆ. ಸೊ 2 ನಂಬರ್ ತಗೊಳ್ಳಿ. 5 2 10, 5 2 10, 5 2 10. 10ನಲ್ಲಿ 10 ಮೈನಸ್ ಮಾಡಿದ್ರೆ 0 0 ಬಂತು ಆಯಿತಾ. ನೆಕ್ಸ್ಟ್ ನೋಡಿ, ಈ 0ನ ಇಲ್ಲಿ ಹಾಕ್ಕೊಳ್ಳಿ, ಪುನಃ ಇಲ್ಲೊಂದು 0 ಹಾಕ್ಕೊಳ್ಳಿ, ಇಷ್ಟೇ ಆಯಿತಾ. ಇದು ನೋಡಿ, ಇದನ್ನು ಯಾವ ರೀತಿ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು ಅಂದರೆ 5 1 5, 5 2 10, ಮೇಲ್ಗಡೆ 0 ಇದೆ, 0 ಹಾಕ್ಕೊಳ್ಳಿ, ಇಷ್ಟೇ ಆಯಿತಾ. ಇಲ್ಲಿ ಕೋಶೆಂಟು 20 ಬರುತ್ತೆ ಆಯಿತಾ. ನೀವು ಯಾವಾಗಲೂ ಈ ಪ್ರೊಸೀಜರ್ ಯೂಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಟೈಮ್ ಕಡಿಮೆ ಸಮಯದಲ್ಲಿ ಬೇಗ ಲೆಕ್ಕನ ಮುಗಿಸ್ಬೋದು ಆಯಿತಾ. ಮ್ಯಾಕ್ಸಿಮಮ್ಮು ಈ ಮೆಥಡ್ ಯೂಸ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ಈ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ 1120ನ 20ಇಂದ ಡಿವೈಡ್ ಮಾಡಬೇಕಂತೆ ಆಯಿತಾ. 0 0 ಕ್ಯಾನ್ಸಲ್ ಮಾಡಿ 112 ಡಿವೈಡೆಡ್ ಬೈ 2 ಆಯಿತು ಆಯಿತಾ. 2ಇಂದ 112ನ ಡಿವೈಡ್ ಮಾಡಿ ಆಯಿತಾ. ಇದು 2ಗಿಂತ ಚಿಕ್ಕ ಇದೆ, ಇದು 2ಗಿಂತ ಚಿಕ್ಕ ಇದ್ರೆ ಏನು ಮಾಡಬೇಕು, 2 ನಂಬರ್ ತಗೊಳ್ಳಿ ಆಯಿತಾ. ನೋಡಿ 2 5 10 ಆಗುತ್ತೆ, 2 6 12 ಆಗುತ್ತೆ. ನಮಗೆ 11 ಬೇಕು, 11 ಬೇಕು ಅಥವಾ ಅದಕ್ಕಿಂತ ಕಡಿಮೆ ನಂಬರ್ ತಗೋಬೇಕಿತ್ತು. ಅದಕ್ಕಿಂತ ಚಿಕ್ಕದು ಅಂದರೆ 10. 2 5 10, 2 5 10 ಆಯಿತಾ. 11ರಲ್ಲಿ 10 ಕಳೆದ್ರೆ 1 ಬರುತ್ತೆ ಆಯಿತಾ. ಇಲ್ಲಿ 2 ಇದೆ, 2ನ ಎಳ್ಕೊಬಂದು ಇಲ್ಲಿ ಬಿಡಿ ಆಯಿತಾ. 12, 2 6 12, 2 6 12, 0 0 ಈ ರೀತಿ ಸಿಂಪ್ಲಿಫೈ ಮಾಡ್ಕೋಬೋದು ಆಯಿತಾ. ಈ ಮೆಥಡ್ ಯೂಸ್ ಮಾಡ್ತಾರೆ. ಈ ಮೆಥಡಲ್ಲಿ ಏನಾಗುತ್ತೆ, 2 1 2 ಆಯಿತಾ, 2 5 10, ಆಮೇಲೆ 12 ಉಳ್ಕೊಂಡಿರುತ್ತೆ, 12 ಉಳ್ಕೊಳುತ್ತೆ, 2 6 12 ಆಗುತ್ತೆ. ಸೊ 56. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡ್ ಫಾಲೋ ಮಾಡಿ. ಕ್ವಶನ್ ನಂಬರ್ 6 ನೋಡಿ. ಅದರಲ್ಲಿ ಏನಿದೆ, 1100 ಡಿವೈಡೆಡ್ ಬೈ 20 ಇದೆ. 1 0 1 0 ಹೊಡೆದಾಕಿ ಉಳ್ಕೊಳ್ಳೋದು 110 ಡಿವೈಡೆಡ್ ಬೈ 2. ಸೊ 2ಇಂದ 110ನ ಡಿವೈಡ್ ಮಾಡಿ ಆಯಿತಾ. ನಮಗೆಲ್ಲ ಗೊತ್ತಿದೆ, 2 5 10, 2 6 12 ಆಯಿತಾ. 2 ನಂಬರ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ, ಸಿಂಗಲ್ ನಂಬರ್ ತೊಗೊಂಡ್ರೆ 2ಇಂದ ಡಿವೈಡ್ ಆಗಲ್ಲ, ಅದಕ್ಕೆ 2 ನಂಬರ್ ತೊಗೊಂಡಿದ್ದೀವಿ. 11 ಇರಬೇಕು, ಇಲ್ಲಿ 11 ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ನಂಬರ್ ತೊಗೋಬೇಕು. 11 ಇಲ್ಲ, ಸೊ ಅದಕ್ಕಿಂತ ಚಿಕ್ಕ ನಂಬರು 10 ಇದೆ. 2 5 10, 11ಅಲ್ಲಿ 10ನ ಮೈನಸ್ ಮಾಡಿದ್ರೆ 1 ಬರುತ್ತೆ ಆಯಿತಾ. 1 ಜೊತೆಗೆ ಈ 0ನ ಕೆಳಗಡೆ ತಗೊಂಡು ಇಟ್ಕೊಳ್ಳಿ ಆಯಿತಾ. 10 ಎಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ. 2 5 10, 2 5 10, 0 0 ಆಯಿತಾ. ಬೇಕು ಅಂದರೆ ಡೈರೆಕ್ಟಾಗಿ ಸಾಲ್ವ್ ಮಾಡಿ. 2 1 2, 2 5 10, ಪುನಃ ಇಲ್ಲಿ 1 ಉಳ್ಕೊಳ್ಳುತ್ತೆ, ಇಲ್ಲಿ 0 ಉಳ್ಕೊಳ್ಳುತ್ತೆ, 10 ಉಳ್ಕೊಳ್ಳುತ್ತೆ ಪುನಃ. 2 5 10, ಸೊ ಕೋಶೆಂಟ್ ಏನು ಬರುತ್ತೆ, 55 ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. 800ನ 40ಇಂದ ಡಿವೈಡ್ ಮಾಡಬೇಕಂತೆ. 1 0 1 0 ಡಮಾರ್ ಆಗುತ್ತೆ. ಮೇಲ್ಗಡೆ 8 ಇರುತ್ತೆ, ಕೆಳಗಡೆ 4 ಇರುತ್ತೆ ಆಯಿತಾ. ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. 4ಇಂದ 18 ಆಯಿತಾ. ನಮಗೆಲ್ಲ ಗೊತ್ತಿದೆ, 4 2 8, 4 2 8, 4 2 8. 8ಅಲ್ಲಿ 8 ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. ಇಲ್ಲೊಂದು 0 ಇದೆ, ಎಳ್ಕೊಬಂದು ಕೆಳಗಡೆ ಹಾಕಿ, ಇಲ್ಲೊಂದು 0 ಹಾಕಿ, ಎಷ್ಟೇ ಆಯಿತಾ. ಇಲ್ಲೂ ಡೈರೆಕ್ಟಾಗಿ ಸಾಲ್ವ್ ಮಾಡಿ. 4 1 4 2 ಇಲ್ಲೊಂದು 0 ಇದೆ, ಇಲ್ಲಿ 0 ಹಾಕೊಳ್ಳಿ. ಸೊ ಏನಾಗುತ್ತೆ, ಕೋಶೆಂಟು 20. ಕ್ವಶನ್ ನಂಬರ್ 8 ನೋಡಿ.
1040ನ 40ಇಂದ ಡಿವೈಡ್ ಮಾಡಬೇಕಂತೆ ಆಯಿತಾ. 0 ಕ್ಯಾನ್ಸಲ್ ಮಾಡಿ ಆಯಿತಾ. 0 ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡಬೇಕು. ಪುನಃ 4 ಇದೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿರಾ. ಬರೀ 0 ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡಬೇಕು ಲಾಸ್ಟಲ್ಲಿ. ಸೊ 104/4 ಆಯಿತು ಆಯಿತಾ. ನಾರ್ಮಲ್ ಪ್ರೊಸೀಜರ್ ಯೂಸ್ ಮಾಡಿ. 104 1 4ಇಂದ ಡಿವೈಡ್ ಆಗಲ್ಲ. ಸೊ 2 ಡಿಜಿಟ್ ತಗೊಳ್ಳಿ. 4 2s 8, 4 3s 12 ಆಯಿತಾ. 10 ಇರಬೇಕು. 10 ಇಲ್ಲ, ಅದಕ್ಕಿಂತ ಲೋಯರ್ ನಂಬರು 8 ತಗೊಳ್ಳಿ. ಅಂದರೆ 4 2s 8, 4 2s 8, 4 2s 8. 10ಅಲ್ಲಿ 8 ಮೈನಸ್ ಮಾಡಿದ್ರೆ 2 ಬಂತು ಆಯಿತಾ. 4ನ ಕೆಳಗಡೆ ತಗೊಬಂದು ಬಿಡಿ ಆಯಿತಾ. 4 24 ಅಂದರೆ 4 6 24 ಡೈರೆಕ್ಟಾಗಿ ಬರುತ್ತೆ. 4 6 24, 4 6 24 ಆಯಿತಾ. ಕೋಶೆಂಟ್ 26 ಬರುತ್ತೆ. ಇಲ್ಲಿ ಸಾಲ್ವ್ ಮಾಡ್ತೀರಾ. 4 1s 4 2s 8, 8 ಅಲ್ವಾ. 2 ಉಳ್ಕೋತು ಇಲ್ಲಿ 4 ಇದೆ ಆಯಿತಾ. 4 1s 4 6 ಕೋಶೆಂಟ್ ನಮಗೆ 26 ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. 540/60 ಅಂತೆ. 540/60 1010 ಡಮಾರ್ ಆಗುತ್ತೆ. ಮೇಲ್ಗಡೆ 54, ಕೆಳಗಡೆ 6 ಆಯಿತಾ. ಇದನ್ನು ಯಾವ ರೀತಿ ಮಾಡ್ತೀರಾ. ಇದು ಡೈರೆಕ್ಟಾಗಿ ಹೋಗುತ್ತೆ. 6 6 36, 6 7 42, 6 8 42, 6 9 54, 6 9s 54 ಡೈರೆಕ್ಟಾಗಿ ಬರುತ್ತೆ. ಇದು 6 9s ಅಥವಾ 9 6 54, 6 1s 6 9s. ತುಂಬ ಸಿಂಪಲ್ ಆಗಿದೆ ಆಯಿತಾ. ಇಲ್ಲಿ ನೋಡಿ ಒಂದೇ ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ಕ್ವಶನ್ ನಂಬರ್ 9ಗೆ ಕ್ವಶನ್ಟು 9. ಕ್ವಶನ್ ನಂಬರ್ 10 900/60 ಆಯಿತಾ. 900 / 60 1010 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 90 ಇದೆ, ಇಲ್ಲಿ 6 ಇದೆ ಆಯಿತಾ. 6ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 6 1s 6, 3 ಉಳ್ಕೊಳ್ಳುತ್ತೆ. ಇದು 0 ಕೆಳಗಡೆ ಹಾಕೊಳ್ಳಿ. 6 5s 30 0 0 ಆಯಿತಾ. ಇಲ್ಲೂ ಅಷ್ಟೇ 6 1s 6, 6 1s 6, ಇಲ್ಲಿ 3 ಉಳ್ಕೊಳ್ಳುತ್ತೆ. 3 ಮತ್ತು 0 30 ಆಗುತ್ತೆ. 6 5s 30 ಆಯಿತಾ. ನಮಗೆ ಕೋಶೆಂಟು 15 ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ ಡಿವೈಸರು 3 ಡಿಜಿಟ್ ಇದೆ. 3 ಡಿಜಿಟು ಇದರಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಆಯಿತಾ. ಅಂದರೆ ಭಾಜಕ 3 ಅಂಕಿ ಇದೆ ಆಯಿತಾ. ಸಿಂಪಲಾಗಿ ಮಾಡಬೇಕು ಅಂದರೆ ಹಿಂಗೆ ಬರ್ಕೊಳ್ಳಿ. ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಬರ್ಕೊಳ್ಳಿ. 2 0 2 0 ಡಮಾರ್ ಆಗುತ್ತೆ. ಉಳ್ಕೊಳ್ಳೋದು 54/6 ಆಯಿತಾ. ನಮ್ಗೆ ಗೊತ್ತಿದೆ ಡೈರೆಕ್ಟಾಗಿ. 6 1s 6 9s ಡೈರೆಕ್ಟಾಗಿ ಆನ್ಸರ್ 9 ಅಂತ ಬರ್ಕೋಬೋದು ಆಯಿತಾ. ಆ ಪ್ರೊಸೀಜರ್ ಬೇಡ, ಸ್ಕಿಪ್ ಮಾಡಿಬಿಟ್ಟು ಈ ಥರ ಮಾಡಿ. 6 1s 6 9s 6 1 6 9 54. ನಮಗೆ ಕೋಶೆಂಟ್ ಏನು ಬರುತ್ತೆ. ಕೋಶೆಂಟು 9 ಬರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಕೋಶೆಂಟ್ ಅಂತ ಕರೀತಾರೆ, ಕನ್ನಡದಲ್ಲಿ ಭಾಗಲಬ್ಧ ಅಂತ ಕರೀತಾರೆ ಆಯಿತಾ. ಇದೇನಂತ ಕರೀತಾರೆ. ಇದನ್ನು ಡಿವೈಸರ್ ಅಂತ ಕರೀತಾರೆ. ಕನ್ನಡದಲ್ಲಿ ಭಾಜಕ ಅಂತ ಕರೀತಾರೆ. ಇದೇನಂತ ಕರೀತಾರೆ. ಇದನ್ನು ಡಿವಿಡೆಂಡ್ ಅಂತ ಕರೀತಾರೆ. ಕನ್ನಡದಲ್ಲಿ ಭಾಜ್ಯ ಅಂತ ಕರೀತಾರೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ 4200ನ 600ಇಂದ ಡಿವೈಡ್ ಮಾಡಬೇಕಂತ. ಇಲ್ಲೂ ಅಷ್ಟೇ ಡಿವೈಸರು 3 ಡಿಜಿಟ್ ಇದೆ. ಭಾಜಕ 3 ಅಂಕಿ ಇದೆ ಆಯಿತಾ. ಬರ್ಕೊಳ್ಳಿ, ಮೇಲೆ ಕೆಳಗಡೆ ಬರ್ಕೊಳ್ಳಿ. 2 0 2 0 ಡಮಾರ್ ಆಗುತ್ತೆ. ಉಳ್ಕೊಳ್ಳೋದು 42/6 ಆಯಿತಾ. ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡಿ. 6 1s 6 7s 6 1 6 7 42, 6 6 36, 6 7 42. ಕೋಶೆಂಟ್ ಏನು ಬರುತ್ತೆ. ಕೋಶೆಂಟು 7. ಕ್ವಶನ್ ನಂಬರ್ 13 ನೋಡಿ. 3200ನ 400 ಅಂದರೆ 3 ಡಿಜಿಟ್ ನಂಬರಿಂದ ಡಿವೈಡ್ ಮಾಡಬೇಕಂತೆ. ಲಾಸ್ಟಲ್ಲಿ 2 0 ಇದೆ, 2 0 ಡಮಾರ್ ಆಗುತ್ತೆ. 32/4 ಆಯಿತಾ. ಇದು ಡೈರೆಕ್ಟಾಗಿ ಸಾಲ್ವ್ ಮಾಡಿ. 4 1s 4 8s
4 8 32 ಆಗುತ್ತೆ ಆಯಿತಾ. ಕ್ವಶನ್ 10 ಬರುತ್ತೆ, ಕ್ವಶನ್ 8. ಕ್ವಶನ್ ನಂಬರ್ 14 ನೋಡಿ. 7500 ಇದೆ, ಅದನ್ನು 300 ಡಿವೈಡ್ ಮಾಡಬೇಕಂತ. 2 0 2 0 ಡಮಾರ್ ಆಯಿತು, ಉಳ್ಕೊಳ್ಳೋದು 75/3 ಆಯಿತಾ. 3 75ನ ಡಿವೈಡ್ ಮಾಡೋದು ಆಯಿತಾ. 2 3 6, 2 4 8 ಆಯಿತಾ. ಇದು 3 ಮಾಡೋದು. ಆ್ಯಕ್ಚುಲಿ ಇದು 3 ಡಿವೈಡ್ ಮಾಡೋದು. 3 1 ಟೇಬಲ್ ಬರ್ಕೋಬೇಕು. 3 2 6, 3 3 9. ಯಾವ ನಂಬರಿಂದ ಡಿವೈಡ್ ಮಾಡ್ತೀರಾ ಆ ಟೇಬಲ್ ಬರಿಬೇಕು ಇಲ್ಲಿ ಆಯಿತಾ. ನೋಡಿ 7 ಇದೆ, 7 ಇರಬೇಕು, ಇದಕ್ಕಿಂತ 7 ಇರಬೇಕು ಅಥವಾ 7ಗಿಂತ ಲೋಯರ್ ನಂಬರ್ ಇರಬೇಕು. ಇಲ್ಲಿ 7 ಇಲ್ಲ, 7ಗಿಂತ ಲೋಯರ್ ನಂಬರ್ ಅಂದರೆ 6. 3 2 6, 3 2 6. 7ಅಲ್ಲಿ 6ನ ಮೈನಸ್ ಮಾಡೋದು 1 ಬತ್ತು. 5ನ ಕೆಳಗಡೆ ಇಳ್ಕೊಳ್ಳಿ ಆಯಿತಾ. 3 5 15, 3 5 15 ಇಷ್ಟಲ್ಲ ಆಯಿತಾ. ಬೇಕಂದ್ರೆ ಇದನ್ನು ಸಾಲ್ವ್ ಮಾಡಿ. 3 1 3, 3 2 6, 1 ಉಳ್ಕೋತು, 1 ಈ ಕಡೆ 15 ಆಯಿತಾ. 3 5 15. ಸೊ ಕ್ವೋಷಂಟು 25 ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. 1800ನ 600 ಡಿವೈಡ್ ಮಾಡುವಂತೆ. 2 0 2 0 ಡಮಾರ್ ಆಗುತ್ತೆ. 18/6 ಇದೆ. 6 1 6 3 ಕ್ವೋಷಂಟು 3 ಬರುತ್ತೆ. 6 1 6 3 18. ಕ್ವಶನ್ ನಂಬರ್ 16 ನೋಡಿ. 6400 ಡಿವೈಡೆಡ್ ಬೈ 800. 2 0 2 0 ಡಮಾರ್ ಆಗುತ್ತೆ. 64/8 ಆಯಿತಾ. 8 1 8 8 ಫೈನಲ್ ಆನ್ಸರ್ ನಮಗೆ ಅಥವಾ ಕ್ವೋಷಂಟು 8 ಬರುತ್ತೆ. ಕ್ವಶನ್ ನಂಬರ್ 17 ನೋಡಿ. 3600 ಡಿವೈಡೆಡ್ ಬೈ 600 ಅಂತ. 00 2 0 2 0 ಕ್ಯಾನ್ಸಲು. ಮೇಲ್ಗಡೆ 36, ಕೆಳಗಡೆ 6. 6 1 6 6 6 1 6 ಆಯಿತಾ. ನಮಗೆ ಕ್ವೋಷಂಟು 6 ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. 3500ನ 100 ಡಿವೈಡ್ ಮಾಡಬೇಕಂತ. ಡಿವೈಡ್ ಮಾಡೋಕ್ಕೆ ಏನು ಇಲ್ಲವೇ ಇಲ್ಲ. 2 0 2 0 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 35, ಕೆಳಗಡೆ 1 ಉಳಿಯುತ್ತೆ. ಡೈರೆಕ್ಟಾಗಿ ನೀವು 35 ಕ್ವೋಷಂಟ್ ಅಂತ ಬರಿಬೋದು. ಕ್ವಶನ್ ನಂಬರ್ 19 ನೋಡಿ. 8500ನ 500 ಡಿವೈಡ್ ಮಾಡಬೇಕಂತೆ. 2 0 2 0 ಹೋಯಿತು. 85/5 ಅಂದರೆ 5ಇಂದ 85ನ ಡಿವೈಡ್ ಮಾಡೋದು. 5 1 5, 8ಅಲ್ಲಿ 5 ಮೈನಸ್ ಮಾಡಿದ್ರೆ 3 ಬಂತು. 5 ಆಯಿತಾ. 5 6 30, 5 7 5 7 35. ಇದಕ್ಕೆ ಸಿಂಪ್ಲಿಫೈ ಮಾಡಿ ಇದು 17 ಬರುತ್ತೆ. ಇಲ್ಲೂ ಡೈರೆಕ್ಟಾಗಿ ಮಾಡಬೇಕು ಅಂದರೆ 5 1 5 1 ಪುನಃ 35 ಉಳ್ಕೋತು. ಇಲ್ಲಿ 3 ಇಲ್ಲಿ 5, 35 ಉಳ್ಕೋತು. 5 1 5 7 ಕ್ವೋಷಂಟು 17 ಬರುತ್ತೆ. ಕ್ವಶನ್ ನಂಬರ್ 20 ನೋಡಿ. 1500ನ 300 ಡಿವೈಡ್ ಮಾಡಬೇಕಂತೆ. 2 0 2 0 ಡಮಾರು 15/3. 3 1 3 5 ಕ್ವೋಷಂಟು 5 ಬರುತ್ತೆ. ನೋಡಿ ಈ ಕ್ಲಾಸು ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಅಲ್ಲಿ ಪೇಜ್ ನಂಬರ್ 5 ಡಿಸ್ಪ್ಲೇ ಆಗ್ತಾ ಇದೆ. ಪೇಜ್ ನಂಬರ್ 5 ಡಿಸ್ಪ್ಲೇ ಆಗ್ತಾ ಇದೆ. ಅಥವಾ ಪ್ರಾಕ್ಟೀಸ್ ಕ್ವಶನ್ನು, ಹೋಮ್ವರ್ಕು ಅಥವಾ ಟೆಸ್ಟು ಅಂತ ತೊಗೊಳ್ಳಿ. ಅದನ್ನು ಡೈರೆಕ್ಟಾಗಿ ನೀವು ಟೆಸ್ಟು ಅಂತ ತೊಗೊಂಡು ಅಲ್ಲೊಂದು 20 ಕ್ವಶನ್ ಇದೆ. 20 ಕ್ವಶನ್ನ ನೀವೇ ಸಾಲ್ವ್ ಮಾಡಿ ಆಯಿತಾ. ನೆಕ್ಸ್ಟು ಆ ಪೇಜ್ ಹಿಂದೆ ಆದರೂ ಆನ್ಸರ್ ಕೀ ಇದೆ. ಫಸ್ಟ್ ಏನು ಮಾಡಿ ಕ್ವಶನ್ ಟೆಸ್ಟ್ ಥರ ತೊಗೊಳ್ಳಿ. 20 ಕ್ವಶನ್ನು ಆಲ್ರೆಡಿ ಇಷ್ಟೊಂದು ಸಾಲ್ವ್ ಮಾಡಿದ್ದೀರಾ ಅಂದರೆ ಇದನ್ನು ನೀವು ಡೈರೆಕ್ಟಾಗಿ ಟೆಸ್ಟ್ ಅಂತ ತೊಗೊಳ್ಳಿ. ಟೆಸ್ಟ್ ಅಂತ ತೊಗೊಂಡು 20 ಕ್ವಶನ್ನ ಸಾಲ್ವ್ ಮಾಡಿ 20ಕ್ಕೆ ಎಷ್ಟು ಮಾರ್ಕ್ಸ್ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿ. ನಿಮ್ಗೆ ಏನಾರು ಅದರಲ್ಲಿ ಏನಾರು ಡೌಟ್ ಇದ್ದರೆ ನಿಮಗೆ ಅದರಲ್ಲಿ ಆನ್ಸರ್ ಕೀ ಇದೆ. ನೆಕ್ಸ್ಟ್ ಪೇಜ್ ನಂಬರ್ 5 ಇದೆಲ್ಲ, ಅದರಿಂದ ಆನ್ಸರ್ ಕೀ ಇದೆ. ಆನ್ಸರ್ ಕೀನ ವೆರಿಫೈ ಮಾಡಿಕೊಂಡು ನೀವು ಕಾಮೆಂಟ್ ಬಾಕ್ಸಲ್ಲಿ ಎಷ್ಟು ಮಾರ್ಕ್ಸ್ 20 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಕ್ಲಾಸಿಂದ ನಾನು ನವೋದಯ ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮ್ ಅಥವಾ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಇದೆ. ಅದನ್ನು 3ನೇ ಕ್ಲಾಸು 4ನೇ ಕ್ಲಾಸ್ ಮಕ್ಕಳಿಗೆ ಶುರು ಮಾಡ್ತಾ ಇದ್ದೀನಿ.